ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಇಂದು ಆಗಸ್ಟ್ 18, 2026 ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ಕೇಳಿ ನಿಮ್ಮ ಆತ್ಮವೇ ನಡುಗಿ ಹೋಗುತ್ತದೆ. ಏಕೆಂದರೆ ಇಂದು ರಾತ್ರಿ ಈ ಸಮಯದಲ್ಲಿ ನೀವು ಇದನ್ನು ನೋಡುತ್ತಿರುವಾಗ ನಿಮ್ಮ ಮನೆಯ ಬಾಗಿಲಲ್ಲಿ ಒಂದು ಅಂತಹ ಶಕ್ತಿ ನಿಂತಿದೆ. ಅದು ಕಾಣುವುದಿಲ್ಲ, ಕೇಳಿಸುವುದೂ ಇಲ್ಲ, ಆದರೆ ಅನುಭವವಾಗುತ್ತದೆ. ಮತ್ತು ಒಂದು ವೇಳೆ ನೀವು ಇಂದು ಇದನ್ನು ಪೂರ್ತಿ ಕೇಳದಿದ್ದರೆ ನೀವು ಆ ರಕ್ಷಾ ಕವಚದಿಂದ ವಂಚಿತರಾಗಿ ಬಿಡುತ್ತೀರಿ. ಇದು ಕೇವಲ ಮಕರ ರಾಶಿಯವರಿಗಾಗಿ ಈ ಬ್ರಹ್ಮಾಂಡ ಇಂದು ಸಿದ್ಧಪಡಿಸಿದೆ. ಇಂದಿನ ದಿನ ಬಹಳ ಸಾಮಾನ್ಯವಲ್ಲ. ಗ್ರಹಗಳ ಚಲನೆ, ನಕ್ಷತ್ರಗಳ ಸ್ಥಿತಿ ಮತ್ತು ಒಂದು ದೈವಿಕ ಸಂಕೇತ ಮೂರು ಒಟ್ಟಿಗೆ ಸೇರಿ ನಿಮ್ಮ ಜೀವನದಲ್ಲಿ ಒಂದು ಅಂತಹ ಬಾಗಿಲು ತೆರೆಯಲಿದೆ. ಅದು ವರ್ಷಗಳಿಂದ ಮುಚ್ಚಿತ್ತು, ಆದರೆ ಈಗ ಬಾಗಿಲಿನ ಕೀಲಿ ಕೈ ಇರುವುದು ಕೇವಲ ಅವರ ಬಳಿಯೇ, ಯಾರು ಇದನ್ನು ಪೂರ್ತಿ ಕೇಳುತ್ತಾರೋ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ಈಗಲೇ ನೀವು ಏನೇ ಕೆಲಸ ಮಾಡುತ್ತಿದ್ದರೂ ಅದನ್ನು ಒಂದು ಕಡೆ ಇಡಿ. ಏಕೆಂದರೆ ಇದು ಕೇವಲ ರಾಶಿ ಫಲವಲ್ಲ, ಇದು ನಿಮ್ಮ ಜೀವನದ ಒಂದು ಅಂತಹ ಕ್ಷಣ. ಅದು ಬಹುಶಃ ಮತ್ತೆ ಬರುವುದಿಲ್ಲ. ಮಕರ ರಾಶಿಯವರೇ, ಈ ಹೆಸರು ಕೇಳುತ್ತಿದ್ದಂತೆ ಮನಸ್ಸಿನಲ್ಲಿ ಅವಳಿ ಮಕ್ಕಳ ಚಿತ್ರ ಮೂಡುತ್ತದೆ. ಬುದ್ಧಿ, ಚಾತುರ್ಯ, ಸಂವಹನ ಮತ್ತು ಶನಿದೇವರ ಅಪಾರ ಕೃಪೆ. ಆದರೆ ಇಂದು ನಾನು ನಿಮಗೆ ಹೇಳುತ್ತೇನೆ, ಮಕರ ರಾಶಿಯವರ ಮನೆಯ ರಕ್ಷಣೆ ಯಾರು ಮಾಡುತ್ತಿದ್ದಾರೆ ಎಂದು. ಇವರು ಯಾವುದೇ ಸಾಮಾನ್ಯ ದೇವತೆಯಲ್ಲ. ಇವರು ಆ ಶಕ್ತಿ, ಯಾರ ಹೆಸರು ಕೇಳಿದ ಕೂಡಲೇ ನಕಾರಾತ್ಮಕ ಶಕ್ತಿ ನಡುಗಿ ಹೋಗುತ್ತದೆ. ಮತ್ತು ಈ ಶಕ್ತಿ ಇಂದು ಇದೇ ಸಮಯದಲ್ಲಿ ನಿಮ್ಮ ಮನೆಯ ಹೊಸ್ತಿಲಲ್ಲಿ ನೆಲೆಸಿದ್ದಾರೆ. ಆದರೆ ಒಂದು ಅಂತಹ ಮಾತು ನಾನು ಈಗ ಹೇಳುವುದಿಲ್ಲ, ಸ್ವಲ್ಪ ಹೊತ್ತಿನ ನಂತರ. ಏಕೆಂದರೆ ಮೊದಲು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ಏನೇ ಏರುಪೇರು ನಡೆಯುತ್ತಿತ್ತೋ ಅದು ಆಕಸ್ಮಿಕವಾಗಿರಲಿಲ್ಲ. ಅದು ಒಂದು ಪರೀಕ್ಷೆಯಾಗಿತ್ತು ಮತ್ತು ಇಂದು ಆ ಪರೀಕ್ಷೆಯ ಫಲಿತಾಂಶ ಬರಲಿದೆ. ಸ್ವಲ್ಪ ಯೋಚಿಸಿ ನೋಡಿ. ಇತ್ತೀಚೆಗೆ ನಿಮಗೆ ಅನಿಸುತ್ತಿತ್ತು ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದು, ಆದರೆ ಇದ್ದಕ್ಕಿದ್ದಂತೆ ಏನೋ ಒಂದು ಆಯಿತು. ಅದು ನಿಮ್ಮನ್ನು ಒಳಗಿನಿಂದ ಅಲುಗಾಡಿಸಿ ಬಿಟ್ಟಿತು. ಯಾವುದಾದರೂ ಸಂಬಂಧದಲ್ಲಿ ಬಿರುಕು ಬಂತು, ಹಣದ ವಿಷಯದಲ್ಲಿ ಯಾರಾದರೂ ತಕ್ಷಣ ಒಂದು ಸಮಸ್ಯೆ ಎದುರಾಯಿತು, ಯಾವುದಾದರೂ ನಿಮ್ಮವರೇ ಮೋಸ ಮಾಡಿದರು. ಒಂದು ವೇಳೆ ಇವುಗಳಲ್ಲಿ ಯಾವುದಾದರೂ ಮಾತು ನಿಮ್ಮ ಜೊತೆ ಆಗಿದ್ದರೆ ನಿಲ್ಲಿ. ಏಕೆಂದರೆ ಇದೆಲ್ಲ ಆ ದೊಡ್ಡ ಬದಲಾವಣೆಯ ತಯಾರಿಯಾಗಿತ್ತು. ಅದು ಇಂದು ಶುರುವಾಗಲಿದೆ. ಜೈ ವಿಷ್ಣು ಭಗವಾನ್ ಎಂದು ಬರೆಯಿರಿ ಮತ್ತು ಕಮೆಂಟ್ನಲ್ಲಿ ಇದನ್ನೇ ಬರೆಯಿರಿ ಮತ್ತು ನೋಡಿ ಹೇಗೆ ನಿಮ್ಮ ಜೀವನದಲ್ಲಿ ಒಂದು ಅದೃಶ್ಯ ಶಕ್ತಿ ಕೆಲಸ ಮಾಡಲು ಶುರು ಮಾಡುತ್ತದೆ ಎಂದು. ಇದು ಮೂಢನಂಬಿಕೆ ಅಲ್ಲ, ಇದು ಶಕ್ತಿಯ ವಿಜ್ಞಾನ. ನಾವು ಯಾವುದೇ ದೈವಿಕ ಹೆಸರನ್ನು ಉಚ್ಚರಿಸಿದಾಗ ನಮ್ಮ ಸುತ್ತಮುತ್ತಲಿನ ತರಂಗಗಳು ಬದಲಾಗುತ್ತವೆ. ಹೀಗೆ ಬರೆಯೋಣ. ಆ ದೇವರ ವಿಷಯಕ್ಕೆ ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಇನ್ನೊಂದು ಮಾತು ತಿಳಿಯುವುದು ಬಹಳ ಮುಖ್ಯ. ನಿಮಗೆ ಗೊತ್ತಾ, ಮಕರ ರಾಶಿಯವರು ಈ ಬ್ರಹ್ಮಾಂಡದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಯಾವ ವಿಷಯಕ್ಕೆ ಜೋಡಿಸಲ್ಪಟ್ಟಿರುತ್ತಾರೆ? ಜ್ಞಾನ ಮತ್ತು ಸಂವಹನಕ್ಕೆ. ಮತ್ತು ಇಂದು ಬ್ರಹ್ಮಾಂಡದ ಜ್ಞಾನ ಮತ್ತು ನ್ಯಾಯ ನಿಮ್ಮ ಪರವಾಗಿ ಆಗಲಿದೆ. ಶನಿದೇವ ಯಾರು? ಮಕರ ರಾಶಿಯ ಸ್ವಾಮಿಯವರು ಈಗಲೂ ಒಂದು ಅಂತಹ ಸ್ಥಿತಿಯಲ್ಲಿ ಇದ್ದಾರೆ. ಅದು ದಶಕಗಳಲ್ಲಿ ಒಮ್ಮೆ ಬರುತ್ತದೆ. ಅವರ ಕಿರಣಗಳು ಇಂದು ನಿಮ್ಮ ಜೀವನದ ಪ್ರತಿ ಕ್ಷೇತ್ರವನ್ನು ಪ್ರಭಾವಿತ ಮಾಡುತ್ತವೆ. ಆದರೆ ಕೇವಲ ಶನಿದೇವ ಅಲ್ಲ, ಇಂದು ಗುರು, ಬುಧ ಮತ್ತು ಇನ್ನೊಂದು ಗ್ರಹ. ನಿಲ್ಲಿ, ಆ ಗ್ರಹದ ಹೆಸರು ನಾನು ನಂತರ ಹೇಳುತ್ತೇನೆ. ಇವೆಲ್ಲ ಸೇರಿ ಒಂದು ಅಂತಹ ಯೋಗ ಮಾಡುತ್ತಿವೆ. ಅದು ಮಕರ ರಾಶಿಯವರಿಗೆ ಯಾವುದೇ ವರದಾನಕ್ಕಿಂತ ಕಡಿಮೆ ಇಲ್ಲ. ಆದರೆ ಎಚ್ಚರಿಕೆಯೂ ಇದೆ, ಒಂದು ದೊಡ್ಡ ಎಚ್ಚರಿಕೆ. ಕೆಲವು ಜನ ಇದ್ದಾರೆ ನಿಮ್ಮ ಜೀವನದಲ್ಲಿ, ಯಾರು ನಿಮ್ಮ ಒಳ್ಳೆಯದನ್ನು ಬಯಸುವಂತೆ ಕಾಣಿಸುತ್ತಾರೆ, ಯಾರು ನಿಮ್ಮ ಜೊತೆ ನಗುತ್ತಾರೆ, ತಿನ್ನುತ್ತಾರೆ, ಇರುತ್ತಾರೆ. ಆದರೆ ಒಳಗೊಳಗೆ ಅವರು ನಿಮ್ಮ ಪ್ರಗತಿಯನ್ನು ನೋಡಲು ಬಯಸುವುದಿಲ್ಲ. ಮತ್ತು ಈ ಜನರು ಯಾವ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ಕಳುಹಿಸಿದ್ದಾರೋ ಅದನ್ನು ಇಂದು ಆ ದೇವತೆ ನಾಶ ಮಾಡಲಿದ್ದಾರೆ. ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೆ? ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇದನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತಿರಬಹುದು, ಯಾರು ಆ ದೇವತೆ? ತಾಳ್ಮೆ ಇಟ್ಟುಕೊಳ್ಳಿ, ಏಕೆಂದರೆ ಆ ರಹಸ್ಯವನ್ನು ಸರಿಯಾದ ಸಮಯದಲ್ಲಿ ತೆರೆಯುವುದು ಮುಖ್ಯ. ಈಗ ಮಾತನಾಡೋಣ ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ. ಹಣ, ಆರ್ಥಿಕ ಸ್ಥಿತಿ, ಹಣದ ಬರುವಿಕೆ, ಹೋಗುವಿಕೆ. ಮಕರ ರಾಶಿಯವರಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಬಹಳ ದೊಡ್ಡ ಸಂಕೇತ ಸಿಗುತ್ತದೆ. ಆ ಸಂಕೇತ ಇದು ನಿಮ್ಮ ಹಣ ನಿಂತು ಹೋಗಿತ್ತು, ನಿಮ್ಮ ಯಾವ ಹಕ್ಕು ಆಗಿತ್ತು ಮತ್ತು ಯಾರಾದರೂ ಒತ್ತಿ ಇಟ್ಟುಕೊಂಡಿದ್ದಾರೋ ಈಗ ಅದು ವಾಪಸ್ ಬರಲಿದೆ. ಆದರೆ ಹೇಗೆ, ಯಾವ ದಾರಿಯಿಂದ? ಇದು ಬಹಳ ಆಕಸ್ಮಿಕ ಮತ್ತು ನಾನು ಇದನ್ನು ಈಗ ಪೂರ್ತಿ ಹೇಳುವುದಿಲ್ಲ, ಏಕೆಂದರೆ ಇದರ ಜೊತೆ ಇನ್ನೊಂದು ಮಾತು ಜೋಡಿಸಲ್ಪಟ್ಟಿದೆ. ಅದು ನಿಮ್ಮ ಕರಿಯರ್ಗೆ ಸಂಬಂಧಿಸಿದ್ದು ಮತ್ತು ನಾನು ಆ ಮಾತು ಹೇಳಿದಾಗ ನೀವು ಒಂದು ಅಂತಹ ತಿರುವಿನಲ್ಲಿ ನಿಂತಿದ್ದೀರಿ.
ಅದು ಒಂದು ದಾರಿ ಮುಂದೆ ಹೋಗುತ್ತದೆ ಮತ್ತು ಒಂದು ದಾರಿ ಹಿಂದೆ. ನೀವು ಯೋಚಿಸುತ್ತೀರಿ, ಯಾವ ದಾರಿ ಸರಿ ಎಂದು ನೀವು ದಣಿದಿದ್ದೀರಿ, ನೀವು ಗೊಂದಲದಲ್ಲಿದ್ದೀರಿ. ನಿಮಗೆ ಅನಿಸುತ್ತಿದೆ, ಬಹುಶಃ ನೀವು ತಪ್ಪಾಗಿದ್ದೀರಿ, ಬಹುಶಃ ನಿಮ್ಮ ಶ್ರಮ ವ್ಯರ್ಥವಾಗಿ ಹೋಗುತ್ತಿದೆ, ಬಹುಶಃ ಬೇರೆ ಜನರು ಮುಂದೆ ಹೋಗುತ್ತಿದ್ದಾರೆ ಮತ್ತು ನೀವು ಹಿಂದೆ ಉಳಿದಿದ್ದೀರಿ. ಆದರೆ ಇಲ್ಲಿ ಈ ಯೋಚನೆ ತಪ್ಪು. ಮತ್ತು ಇಂದು ಆ ದೇವತೆ ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೋ ಅವರು ನಿಮಗೆ ಹೇಳಲು ಬಯಸುತ್ತಾರೆ, ನೀವು ಸರಿಯಾದ ದಾರಿಯಲ್ಲಿದ್ದೀರಿ, ನಿಮ್ಮ ಶ್ರಮ ವ್ಯರ್ಥವಾಗಿಲ್ಲ ಮತ್ತು ನೀವು ಕಳೆದುಕೊಂಡ ಸಮಯ ಅದು ಮರಳಿ ಬರಲಿದೆ. ಒಂದು ವೇಳೆ ನೀವು ಇನ್ನೂ ಇದನ್ನು ನೋಡುತ್ತಾ ಇದ್ದೀರಿ ಅಂದರೆ ಅದರ ಅರ್ಥ ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ಆಗಲಿದೆ ಮತ್ತು ಇದು ಕಾಕತಾಳೀಯವಲ್ಲ. ನೀವು ಇಂದು ಈ ವಿಡಿಯೋವರೆಗೆ ಬಂದಿದ್ದು ಇದು ಒಂದು ದೈವಿಕ ವ್ಯವಸ್ಥೆ. ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಒಂದು ವೇಳೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಮುಂದೆ ನಾನು ಹೇಳಲು ಹೊರಟಿರುವ ವಿಷಯ ಆ ಜನರಿಗಾಗಿ ಇದೆ ಯಾರು ನಿಜವಾಗಲೂ ತಮ್ಮ ಜೀವನದಲ್ಲಿ ಬದಲಾವಣೆ ಬಯಸುತ್ತಾರೆ. ಈಗ ಮಾತನಾಡೋಣ ಆ ದೇವರ ಬಗ್ಗೆ. ಈಗಲ್ಲ, ಮೊದಲು ಇನ್ನೊಂದು ಮುಖ್ಯವಾದ ಮಾತು. ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಯಾವುದಾದರೂ ವಿಚಿತ್ರ ಘಟನೆ ಆಯಿತಾ? ಯಾವುದಾದರೂ ವಸ್ತು ಕಾರಣವಿಲ್ಲದೆ ಒಡೆಯಿತಾ? ಯಾವುದಾದರೂ ಕನಸು ಬಂದಿತಾ? ಅದು ಬಹಳ ಸ್ಪಷ್ಟವಾಗಿತ್ತು. ರಾತ್ರಿ ಯಾವುದಾದರೂ ಸದ್ದಿನಿಂದ ನಿದ್ದೆ ಕೆಟ್ಟಿತಾ? ಒಂದು ವೇಳೆ ಹೌದು ಅಂದರೆ ಇದೆಲ್ಲ ದೈವಿಕ ಶಕ್ತಿಯ ಸಂಕೇತಗಳು. ಅದು ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಿದೆ. ಇದು ಭಯಾನಕವಲ್ಲ, ಇದು ಶುಭ ಸುದ್ದಿ. ಏಕೆಂದರೆ ಯಾವಾಗ ಯಾವುದೇ ದೈವಿಕ ಶಕ್ತಿ ಯಾವುದೇ ಮನೆಗೆ ಪ್ರವೇಶ ಮಾಡುತ್ತದೆಯೋ ಆಗ ಮೊದಲು ಅದು ನಕಾರಾತ್ಮಕತೆಯನ್ನು ಒಡೆಯುತ್ತದೆ ಮತ್ತು ಆದ್ದರಿಂದಲೇ ನಿಮಗೆ ಈ ಸಂಕೇತಗಳು ಸಿಗುತ್ತಿದ್ದವು. ಮಕರ ರಾಶಿಯವರು ಸ್ವಭಾವದಿಂದ ಬಹಳ ಬುದ್ಧಿವಂತರು, ಚುರುಕು ಮನಸ್ಸಿನವರು, ಮಾತಿನಲ್ಲಿ ಚತುರರು. ಆದರೆ ಕೆಲವೊಮ್ಮೆ ಅವರು ತಮ್ಮದೇ ಆಲೋಚನೆಗಳ ಗೊಂದಲದಲ್ಲಿ ಸಿಲುಕಿಕೊಳ್ಳುತ್ತಾರೆ. ನೀವು ಬೇರೆಯವರ ಭಾವನೆಗಳನ್ನು ಬಹಳ ಬೇಗ ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ಬೇರೆಯವರ ನೋವನ್ನು ನಿಮ್ಮ ನೋವು ಎಂದು ತಿಳಿಯುತ್ತೀರಿ ಮತ್ತು ಅದಕ್ಕಾಗಿಯೇ ಕೆಲವೊಮ್ಮೆ ನೀವು ನಿಮ್ಮನ್ನೇ ಮರೆತು ಬಿಡುತ್ತೀರಿ. ನೀವು ಬೇರೆಯವರಿಗಾಗಿ ಇಷ್ಟು ಮಾಡುತ್ತೀರಿ, ನಿಮಗಾಗಿ ಏನೂ ಉಳಿಯುವುದೇ ಇಲ್ಲ. ಆದರೆ ಇಂದು ಆ ದೇವತೆ ನಿಮಗಾಗಿ ಬಂದಿದ್ದಾರೆ, ಕೇವಲ ನಿಮಗಾಗಿ. ಮತ್ತು ಅವರು ಹೇಳುತ್ತಿದ್ದಾರೆ, ಈಗ ನಿಮ್ಮ ಸರದಿ. ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಈ ಕ್ಷೇತ್ರ ಇಂದು ಬಹಳ ಸಂವೇದನಾಶೀಲವಾಗಿದೆ. ಕೆಲವು ಜನ ಇದ್ದಾರೆ ಯಾರು ಪ್ರೀತಿಯಲ್ಲಿದ್ದಾರೆ ಮತ್ತು ಅವರಿಗೆ ಉತ್ತರ ಸಿಗುವುದಿಲ್ಲ. ಕೆಲವು ಜನ ಇದ್ದಾರೆ ಯಾರ ಸಂಬಂಧದಲ್ಲಿ ಕಹಿ ಬಂದಿದೆ, ಯಾರು ಒಂಟಿಯಾಗಿದ್ದಾರೆ, ಯಾರು ಕಾಯುವಿಕೆ ಮಾಡುತ್ತಿದ್ದಾರೆ. ಮತ್ತು ಕೆಲವು ಜನ ಇದ್ದಾರೆ ಯಾರು ಯಾರನ್ನೂ ಕಳೆದುಕೊಳ್ಳುವ ಭಯದಲ್ಲಿ ಬದುಕುತ್ತಿದ್ದಾರೆ. ಇಂದು ನಾನು ನಿಮಗೆ ಹೇಳುತ್ತಿದ್ದೇನೆ, ಪ್ರೀತಿಯ ವಿಷಯದಲ್ಲಿ ಅಂತಹ ತಿರುವು ಬರಲಿದೆ. ಅದು ಎಲ್ಲವನ್ನೂ ಬದಲಾಯಿಸುತ್ತದೆ. ಆದರೆ ಆ ತಿರುವು ಸಂಜೆಯ ನಂತರ ಬರುತ್ತದೆ. ರಾತ್ರಿಯ ಆ ವೇಳೆಯಲ್ಲಿ ಯಾವಾಗ ಗಡಿಯಾರದ ಮುಳ್ಳುಗಳು ಒಂದು ವಿಶೇಷ ದಿಕ್ಕಿನಲ್ಲಿ ಇರುತ್ತವೆಯೋ ಮತ್ತು ಆ ಸಮಯದಲ್ಲಿ ಏನಾಗುತ್ತದೋ ಅದು ನಿಮ್ಮ ಜೀವನದಲ್ಲಿ ವರ್ಷಗಳವರೆಗೆ ನೆನಪಿರುತ್ತದೆ. ಇದು ಶುಭವೋ ಆಗಿರಬಹುದು ಅಥವಾ ಎಚ್ಚರಿಕೆಯೂ ಆಗಿರಬಹುದು. ಇದು ಅವಲಂಬಿಸಿರುತ್ತದೆ. ಇಂದು ದಿನವೆಲ್ಲ ನೀವು ಏನು ಯೋಚಿಸುತ್ತಿದ್ದೀರಿ, ಏನು ಮಾಡುತ್ತಿದ್ದೀರಿ ಮತ್ತು ಯಾರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಇದೆ. ಆದರೆ ಒಂದು ಮಾತು ಖಚಿತ, ಆ ಕ್ಷಣದಲ್ಲಿ ನೀವು ಒಂಟಿಯಾಗಿರುವುದಿಲ್ಲ. ಆ ದೇವರು ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೋ ಅವರು ಆ ಕ್ಷಣದಲ್ಲಿಯೂ ನಿಮ್ಮ ಜೊತೆ ಇರುತ್ತಾರೆ. ಈಗ ಒಂದು ಅಂತಹ ಮಾತು ಹೇಳಲು ಹೊರಟಿದ್ದೇನೆ, ಅದು ಬಹುಶಃ ನೀವು ಮೊದಲು ಎಂದೂ ಕೇಳಿರಲಿಕ್ಕಿಲ್ಲ. ಇಂದು ಒಂದು ಅಂತಹ ರಹಸ್ಯ, ಅದು ನಮ್ಮ ಪುರಾಣಗಳಲ್ಲಿ ಅಡಗಿದೆ. ಮಕರ ರಾಶಿಯವರೇ ಮತ್ತು ಒಂದು ವಿಶೇಷ ದೇವರ ನಡುವೆ ಒಂದು ಅಂತಹ ಸಂಬಂಧ ಇದೆ. ಅದು ಸಾವಿರಾರು ವರ್ಷ ಹಳೆಯದು. ಆ ಸಂಬಂಧದ ಕಾರಣದಿಂದ ಇಂದು ನಿಮ್ಮ ಮನೆಯಲ್ಲಿ ಆ ರಕ್ಷಾ ಕವಚ ಆಗಿದೆ. ಅದರ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ನೀವು ತಿಳಿಯಲು ಬಯಸುತ್ತೀರಾ? ಖಂಡಿತ ತಿಳಿಯಲು ಬಯಸುತ್ತೀರಿ ಅಲ್ಲವೇ? ಆದರೆ ಮೊದಲು ಒಂದು ಕೆಲಸ ಮಾಡಿ, ಈ ವಿಡಿಯೋವನ್ನು ಆ ಜನರ ಜೊತೆ ಹಂಚಿಕೊಳ್ಳಿ ಯಾರು ಮಕರ ರಾಶಿಯವರು, ಏಕೆಂದರೆ ಈ ಸಂದೇಶ ಅವರೆಲ್ಲರಿಗಾಗಿ ಇದೆ ಮತ್ತು ನೀವು ಇದನ್ನು ಮಾಡಿದಾಗ ಆ ದೈವಿ ಕೃಪೆ ನಿಮ್ಮ ಮೇಲೆ ದುಪ್ಪಟ್ಟಾಗುತ್ತದೆ. ಇದು ನನ್ನ ವಚನವಲ್ಲ, ಇದು ದೈವಿ ವ್ಯವಸ್ಥೆಯ ನಿಯಮ. ಈಗ ಕೇಳಿ, ಗಮನವಿಟ್ಟು ಕೇಳಿ. ನಮ್ಮ ಶಾಸ್ತ್ರಗಳಲ್ಲಿ ಒಂದು ಕತೆ ಇದೆ, ಒಂದು ಅಂತಹ ಕತೆ. ಅದು ಪ್ರತಿ ಪೀಳಿಗೆಯಲ್ಲಿಯೂ ಪುನರಾವರ್ತನೆಯಾಗುತ್ತದೆ. ಯಾವಾಗ ಯಾವುದೇ ಸತ್ಯ ಭಕ್ತನ ಮೇಲೆ ಸಂಕಷ್ಟ ಬರುತ್ತದೆಯೋ, ಯಾವುದೇ ನಿರ್ದೋಷಿಗೆ ನೋವಾಗುತ್ತದೆಯೋ, ಯಾವಾಗ ಯಾವುದೇ ನ್ಯಾಯಪ್ರಿಯ ವ್ಯಕ್ತಿಯ ಮೇಲೆ ಜೊತೆ ಅನ್ಯಾಯವಾಗುತ್ತದೆಯೋ ಆಗ ಬ್ರಹ್ಮಾಂಡದ ಒಂದು ಶಕ್ತಿ ಎಚ್ಚರಗೊಳ್ಳುತ್ತದೆ. ಆ ಶಕ್ತಿ ಸುಮ್ಮನಿರುವುದಿಲ್ಲ, ಅದು ನ್ಯಾಯ ಮಾಡುತ್ತದೆ ಮತ್ತು ಇಂದು ಅದೇ ನ್ಯಾಯ ನಿಮ್ಮ ಜೀವನದಲ್ಲಿ ಬರಲಿದೆ. ಮಕರ ರಾಶಿಯವರು ಬುದ್ಧಿ ಮತ್ತು ಸಂವಹನದ ರಾಶಿ ಮತ್ತು ಯಾವಾಗ ಬುದ್ಧಿವಂತರ ಮೇಲೆ ಅನ್ಯಾಯವಾಗುತ್ತದೆಯೋ ಆಗ ಬ್ರಹ್ಮಾಂಡದ ಸಮತೋಲನ ಹಾಳಾಗುತ್ತದೆ ಮತ್ತು ಬ್ರಹ್ಮಾಂಡ ಆ ಸಮತೋಲನವನ್ನು ವಾಪಸ್ ತರಲು ಪ್ರತಿಸ್ಪರ್ಧಿ ಪ್ರಯತ್ನ ಮಾಡುತ್ತದೆ. ಅದೇ ಪ್ರಯತ್ನ ಆಗುತ್ತಿದೆ. ಇಂದು ಆ ಸಮತೋಲನ ವಾಪಸ್ ಬರುತ್ತದೆ. ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಜೊತೆ ತಪ್ಪು ಮಾಡಿದ್ದಾರೆ, ಯಾರೋ ನಿಮಗೆ ಮೋಸ ಮಾಡಿದ್ದಾರೆ,
ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅವರ ಸಮಯ ಶುರುವಾಗುತ್ತಿದೆ ಮತ್ತು ನಿಮ್ಮ ಸಮಯ ಬದಲಾಗುತ್ತಿದೆ. ಇದು ನನ್ನ ಮಾತಲ್ಲ, ಇದು ಗ್ರಹಗಳ ಸ್ಥಿತಿ ಹೇಳುತ್ತಿದೆ, ಇದು ನಕ್ಷತ್ರಗಳ ಚಲನೆ ಹೇಳುತ್ತಿದೆ. ಆದರೆ ನಿಲ್ಲಿ, ಇನ್ನೊಂದು ಮಾತಿದೆ, ಅದನ್ನು ನಾನು ಇನ್ನೂ ಹೇಳಿಲ್ಲ ಮತ್ತು ಆ ಮಾತು ಇಷ್ಟು ಮಹತ್ವಪೂರ್ಣವಾಗಿದೆ. ಒಂದು ವೇಳೆ ನೀವು ಈಗ ಈ ವಿಡಿಯೋ ನಿಲ್ಲಿಸಿದರೆ ನೀವು ಆ ಮಾಹಿತಿಯಿಂದ ವಂಚಿತರಾಗುತ್ತೀರಿ. ಅದು ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸಬಹುದು. ಆ ಮಾತು ಏನೆಂದರೆ, ನಿಮ್ಮ ಮನೆಯಲ್ಲಿ ಒಂದು ಅಂತಹ ಜಾಗ ಇದೆ, ಒಂದು ಅಂತಹ ಮೂಲೆ ಇದೆ, ಅಲ್ಲಿ ನಕಾರಾತ್ಮಕ ಶಕ್ತಿ ಸೇರಿಕೊಂಡಿದೆ ಮತ್ತು ಆ ದೇವರು ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೋ ಅವರು ಬಯಸುತ್ತಾರೆ ನೀವು ಆ ಜಾಗವನ್ನು ಗುರುತಿಸಿ ಮತ್ತು ಅದನ್ನು ಶುದ್ಧ ಮಾಡಿ. ಈಗ ಪ್ರಶ್ನೆ ಇದು, ಆ ಜಾಗ ಯಾವುದು ಮತ್ತು ಅದನ್ನು ಶುದ್ಧ ಹೇಗೆ ಮಾಡುವುದು? ಇದನ್ನು ನಾನು ಹೇಳುತ್ತೇನೆ, ಆದರೆ ಮೊದಲು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ದೇವರು ಯಾರು ಮತ್ತು ಆ ದೇವರು ಇದ್ದಾರೆ? ಒಂದು ಕ್ಷಣ ನಿಲ್ಲಿ, ಏಕೆಂದರೆ ಈ ಹೆಸರನ್ನು ಕೇಳುವ ಮೊದಲು ನೀವು ಒಂದು ಮಾನಸಿಕ ತಯಾರಿ ಮಾಡಿಕೊಳ್ಳಬೇಕು. ಈ ಹೆಸರಿನಲ್ಲಿ ಇಷ್ಟು ಶಕ್ತಿ ಇದೆ. ಯಾವಾಗ ಇದು ಉಚ್ಚರಿಸಲ್ಪಡುತ್ತದೆಯೋ ಸುತ್ತಮುತ್ತಲಿನ ಶಕ್ತಿ ಬದಲಾಗಿ ಹೋಗುತ್ತದೆ. ಈಗ ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ, ಕಣ್ಣು ಮುಚ್ಚಿ ಒಂದು ಕ್ಷಣ ಅನುಭವಿಸಿ. ನಿಮ್ಮ ಮನೆಯಲ್ಲಿ ಒಂದು ಅಂತಹ ಉಪಸ್ಥಿತಿ ಇದೆ, ಅದು ನಿಮ್ಮ ರಕ್ಷಣೆ ಮಾಡುತ್ತಿದೆ. ಆ ಉಪಸ್ಥಿತಿ ಇಂದು ಇನ್ನೂ ಪ್ರಬಲವಾಗಿದೆ. ನೀವು ಅನುಭವಿಸುತ್ತಿದ್ದೀರಾ? ಒಂದು ವೇಳೆ ಹೌದು ಎಂದರೆ ಕಮೆಂಟ್ನಲ್ಲಿ ಬರೆಯಿರಿ ಹೌದು ಮತ್ತು ಜೈ ವಿಷ್ಣು ಭಗವಾನ್ ಖಂಡಿತ ಬರೆಯಿರಿ, ಏಕೆಂದರೆ ಈ ಸಂಕಲ್ಪ ನಿಮ್ಮ ಜೀವನದಲ್ಲಿ ಆ ದೈವಿ ಶಕ್ತಿಯನ್ನು ಇನ್ನೂ ಹೆಚ್ಚು ಆಮಂತ್ರಿಸುತ್ತದೆ. ಈಗ ಹೇಳುತ್ತೇನೆ, ಆ ದೇವರು ಭಗವಾನ್ ವಿಷ್ಣು, ತ್ರಿಲೋಕನಾಥ, ಪಾಲನಹಾರ, ಸೃಷ್ಟಿಯ ರಕ್ಷಕ. ಅವರು ಯಾರು 4 ಭುಜಗಳಲ್ಲಿ ಶಂಖ, ಚಕ್ರ, ಗದೆ ಮತ್ತು ಪದ್ಮ ಧರಿಸಿರುತ್ತಾರೆ, ಅವರು ಯಾರು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ವಿರಾಜಮಾನವಾಗಿದ್ದಾರೆ, ಅವರು ಯಾರ ಹೆಸರಿನಿಂದ ಅಸುರರ ಎದೆ ನಡುಗುತ್ತದೆ, ಅವರು ಯಾರ ಒಂದು ದೃಷ್ಟಿಯಿಂದ ಭಾಗ್ಯ ಬದಲಾಗುತ್ತದೆ. ಇಂದು ಭಗವಾನ್ ವಿಷ್ಣು ನಿಮ್ಮ ಮನೆಯ ಬಾಗಿಲಿನಲ್ಲಿದ್ದಾರೆ ಮತ್ತು ಅವರು ಬಂದಿದ್ದಾರೆ ಒಂದು ವಿಶೇಷ ಉದ್ದೇಶದಿಂದ. ಆದರೆ ಕೇಳಿ, ಒಂದು ವೇಳೆ ನೀವು ಯೋಚಿಸುತ್ತಿದ್ದರೆ ಇದು ಹೇಗೆ ಸಾಧ್ಯ ಎಂದು, ಆಗ ನಾನು ನಿಮಗೆ ಹೇಳುತ್ತೇನೆ, ಭಗವಾನ್ ವಿಷ್ಣುವಿನ ಒಂದು ಹೆಸರು ಸರ್ವವ್ಯಾಪಿ. ಅವರು ಪ್ರತಿ ಜಾಗದಲ್ಲಿದ್ದಾರೆ, ಪ್ರತಿ ಮನೆಯಲ್ಲಿ, ಪ್ರತಿ ಕ್ಷಣದಲ್ಲಿ, ಪ್ರತಿ ಉಸಿರಿನಲ್ಲಿ. ಆದರೆ ಯಾವಾಗ ಯಾವುದೇ ರಾಶಿ ಅಥವಾ ಯಾವುದೇ ವ್ಯಕ್ತಿ ಅವರ ವಿಶೇಷ ಕೃಪೆಗೆ ಪಾತ್ರನಾಗುತ್ತಾನೋ ಆಗ ಅವರ ಉಪಸ್ಥಿತಿ ಆ ಸ್ಥಾನದಲ್ಲಿ ಇನ್ನೂ ಪ್ರಬಲವಾಗುತ್ತದೆ. ಮತ್ತು ಇದು ಮಕರ ರಾಶಿಯವರು ಅವರ ವಿಶೇಷ ಕೃಪೆಗೆ ಪಾತ್ರರು, ಏಕೆಂದರೆ ಮಕರ ರಾಶಿಯ ಸ್ವಾಮಿ ಶನಿದೇವ ಜ್ಞಾನ, ಬುದ್ಧಿ ಮತ್ತು ವಾಣಿಯ ಕಾರಕ, ಕರ್ಮಕಾರಕ. ಭಗವಾನ್ ವಿಷ್ಣುವು ಜ್ಞಾನ ಸ್ವರೂಪ ಮತ್ತು ಸತ್ಯ ಸ್ವರೂಪ. ಶನಿದೇವನ ಆರಾಧನೆಯಿಂದ ಭಗವಾನ್ ವಿಷ್ಣು ಸಂತುಷ್ಟನಾಗುತ್ತಾನೆ ಮತ್ತು ಯಾವಾಗ ಶನಿದೇವ ಯಾವುದೇ ವಿಶೇಷ ಸ್ಥಿತಿಯಲ್ಲಿ ಇರುತ್ತಾರೋ ಹಾಗೆ ಇಂದು ಇದೆ, ಆಗ ಭಗವಾನ್ ವಿಷ್ಣು ಆ ರಾಶಿಯ ಜಾತಕರ ಮೇಲೆ ವಿಶೇಷ ಗಮನ ಕೊಡುತ್ತಾರೆ. ಇದು ಜ್ಯೋತಿಷ್ಯದ ಒಂದು ಆಳವಾದ ರಹಸ್ಯ, ಅದು ಬಹಳ ಕಡಿಮೆ ಜನರಿಗೆ ಗೊತ್ತಿದೆ. ಈಗ ಪ್ರಶ್ನೆಗೆ ಬರೋಣ, ಅದನ್ನು ನಾನು ಮೊದಲು ಕೇಳಿದ್ದೆ, ನಿಮ್ಮ ಮನೆಯಲ್ಲಿ ಯಾವ ಜಾಗ ಇದೆ ಅಲ್ಲಿ ನಕಾರಾತ್ಮಕ ಶಕ್ತಿ ಸೇರಿದೆ ಮತ್ತು ಅದನ್ನು ಹೇಗೆ ಶುದ್ಧ ಮಾಡುವುದು? ಈ ಮಾತು ಬಹಳ ಗಮನವಿಟ್ಟು ಕೇಳಿ, ಏಕೆಂದರೆ ಈ ಮಾಹಿತಿ ಬಹಳ ಮಹತ್ವಪೂರ್ಣ ಮತ್ತು ಇದು ನಿಮ್ಮ ಜೀವನದಲ್ಲಿ ತಕ್ಷಣ ಫಲಿತಾಂಶ ಕೊಡಬಹುದು. ಪ್ರತಿ ಮನೆಯಲ್ಲಿ ಒಂದು ಅಂತಹ ದಿಕ್ಕು ಇರುತ್ತದೆ, ಅದು ಆ ಮನೆಯ ಅತ್ಯಂತ ದುರ್ಬಲ ಕೊಂಡಿಯಾಗಿರುತ್ತದೆ. ಅಲ್ಲಿಂದ ನಕಾರಾತ್ಮಕ ಶಕ್ತಿ ಅತ್ಯಂತ ಸುಲಭವಾಗಿ ಪ್ರವೇಶ ಮಾಡುತ್ತದೆ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಈ ದಿಕ್ಕು ಪ್ರತಿ ರಾಶಿಗೆ ಬೇರೆ ಬೇರೆಯಾಗಿರುತ್ತದೆ. ಮಕರ ರಾಶಿಯವರಿಗೆ ಈ ದಿಕ್ಕು ಉತ್ತರ ದಿಕ್ಕು. ಆದರೆ ನಿಲ್ಲಿ, ಈಗಲೂ ಒಂದು ಬಹಳ ಮಹತ್ವಪೂರ್ಣ ಸಂದೇಶ ಇದೆ, ಅದು ನಿಮ್ಮ ಕರಿಯರ್ನ ಬಗ್ಗೆ. ಒಂದು ವೇಳೆ ನೀವು ಇದನ್ನು ಕೇಳುವ ಮೊದಲು ಈ ವಿಡಿಯೋ ನಿಲ್ಲಿಸಿದರೆ ನೀವು ಒಂದು ಅಂತಹ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ. ಅದು ಬಹುಶಃ ತಿಂಗಳುಗಳಲ್ಲಿ ಮತ್ತೆ ಬರುವುದಿಲ್ಲ. ಕರಿಯರ್ನಲ್ಲಿ ಇಂದು ಒಂದು ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತಾನೆ ಅಥವಾ ಮೊದಲೇ ಇದ್ದಾನೆ, ಯಾರು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡುತ್ತಾನೆ ಮುಂದಿನಿಂದ. ಆದರೆ ಹಿಂದಿನಿಂದ ಅವನು ನಿಮ್ಮ ದಾರಿಯಲ್ಲಿ ಮುಳ್ಳು ಹಾಕುತ್ತಿದ್ದಾನೆ ಮತ್ತು ನೀವು ಅವನು ಯಾರು ಎಂದು ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಮೂಲೆ. ಆದಷ್ಟು ಅವನಿಂದ ದೂರವಿರಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.